ಅಸ್ಸಲಾಂ ವಾಲೇಕುಮ್. ಇವತ್ತೊಂದು ದಿವಸ ನಮ್ಮ ಶರ್ಫುಖ್ ಖಾನ್ ಆಫೀಸಿಗೆ ನಾವು ಬಂದಿದ್ದೀವಿ. ಯಾಕೆ ಬಂದೀವಿ ಅಂದ್ರೆ ಇವತ್ತಿನ ರಂಜಾನ್ ಮಾಹೆ ಮುಬಾರಕ್ ರಂಜಾನಿನ 2ನೇ ರೋಜಾ ಇವತ್ತು ಸತತ 10-12 ವರ್ಷಲಿದ್ದ ನಮ್ಮ ಶರ್ಫುಖ್ ಖಾನ್ ಆಗಿರ್ಬೋದು, ನಮ್ಮ ಮುಸ್ತಫಾ ಜ್ಯುವೆಲ್ಲರ್ಸ್ ಅವರೆಲ್ಲ ಅವ್ರ ಟೀಮ್ ವತಿಯಿಂದ ಸೈರಿ ಇಂತಜಾಮನ್ನು ಮಾಡ್ತಾ ಇದ್ದಾರೆ. ಯಾರು ಸೈರಿ ಅವ್ರಿಗೆ ಇಂತಜಾಮ್ ಇಲ್ಲ, ಅವರು ಬಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ವಾರ್ಡ್ ನಂಬರ್ 1 ನಲ್ಲಿ ಕಟ್ಗುರೋಣೆ ಹಿಂದ್ಗಡೆ ಅರಬ್ಬಿ ಸ್ಕೂಲ್ ಹತ್ರ ಬಂದು ತಾವು ಸೈರಿ ಮಾಡ್ಬೋದು. ದೊಡ್ಡವರು ಸಣ್ಣವರು ಚಿಕ್ಕವರು ಯಾರು ಬಂದು ಸೈರಿ ಮಾಡ್ಬೋದು. ಯಾಕಂದ್ರೆ ಇದು ಪುಣ್ಯದ ಕಾರ್ಯಕ್ರಮ. ನಮ್ಮ ಶರ್ಫುಖ್ ಖಾನ್ ಅವರು ಕಾಂಗ್ರೆಸ್ ಮುಖಂಡರು, ಅವರು ಸತತ ಜನ ಸೇವೆಯಲ್ಲಿ ಇರ್ತಾರೆ. ಮೊನ್ನೆ ಹಂಗಾಗಿ ಬಹಳಷ್ಟು ಇವರು ಜನ ಶರ್ಫುಖ್ ಖಾನ್ ಸಾಹೇಬರಿಗೆ ಬಹಳ ಲೈಕ್ ಮಾಡ್ತಾರೆ. ಯಾಕಂದ್ರೆ ಇವೆಲ್ಲಾ ಚಟುವಟಿಕೆಗಳು ನಿರ್ವಹಣೆ ಮಾಡ್ತಿರ್ತಾರೆ, ಖಾಲಿ ಕುಂದ್ರಂಗಿಲ್ಲ. ಲಗ್ನದಲ್ಲಿ ಬಿಜಿ ಇರ್ತಾರ, ಸಾಮೂಹಿಕ ಲಗ್ನ ಮಾಡ್ತಿರ್ತಾರ. ಹಂಗಾಗಿ ಮಕ್ಕಳಿಗೆ ವರ್ಷಗಟ್ಲೆ ಮುಂಜಿ ಮಾಡ್ತಿರ್ತಾರ. ಈಗ ರಂಜಾನ್ ಇಫ್ತಾರ್ ಕೋಟ ಚಾಲು ಆಯ್ತು, ಸೈರಿ ಕೋಟ ಚಾಲು ಆಯ್ತು. ಈಗ ಸುಮಾರು 10-12 ವರ್ಷಲಿದ್ದ ಈಗ ಮೊದಲು 30-40-70 ಟಾರ್ಗೆಟ್ ಮಾಡಿ ಉಣಿಸ್ತಿದ್ರು. ಈ ಸುಮಾರು 600-700 ಜನ ಬಂದು ಸೈರಿ ಮಾಡ್ತಾರೆ. ಭಾಳ ನಮ್ಗೆ ಖುಷಿ ಆಗ್ತೈತೆ. ಮೊನ್ನೆಂದು ಕೂಡ ಫಸ್ಟ್ ಸೈರಿದ ಒಂದು ವಿಡಿಯೋ ಮಾಡಿ ಬಿಟ್ಟಿನಿ ನಾನು. ಅವತ್ತೊಂದು ದಿವಸ ನಮ್ಮ ಮುಸ್ತಫಾ ಜ್ಯುವೆಲ್ಲರ್ಸ್ ಮಾತಾಡಿದ್ರು. ಶರ್ಫುಖ್ ಖಾನ್ ಸಾಹೇಬ್ರು ಊರಾಗಿದ್ದಿಲ್ಲ ಮೋಸ್ಟ್ಲಿ, ಅವತ್ತು ನಾವು ಸಿಕ್ಕಿಲ್ಲ ಅವ್ರಿಗೆ, ಅವರು ನಮ್ಗೆ ಸಿಕ್ಕಿಲ್ಲ. ಇವತ್ತು ಅವ್ರ ಆಫೀಸಿಗೆ ಬಂದು ಗ್ಯಾಸಿ ಕೇಳಿದಾಗ ಸರ್ ಫ್ರೀ ಐತೆ ಅಂದ್ರೆ ಅದು ಫ್ರೀ ಅದೀವಿ ಅಂದ್ರೆ ಅವ್ರ ಸಲ ಒಂದು ಬೈಟ್ಸ್ ತಗೊಂಡಿವಿ. ಇದರ ನಮ್ಮ ಶರ್ಫುಖ್ ಖಾನ್ ಬಹಳಷ್ಟು ಜನರು ಸೇವೆ ಮಾಡ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಮಾಡ್ಲಿ ಅಂತ ನಾವು ಆ ಪರಮಾತ್ಮ ಅಲ್ಲ ಕಡೆಯಿಂದ ಪ್ರಾರ್ಥನೆ ಮಾಡ್ತೀವಿ. ಯಾಕಂದ್ರೆ ಇನ್ನ 28 ದಿವಸ ಉಳಿತು. ಈ 2 ದಿವಸ ಕಳೆದೋದು. ಈಗ ಇನ್ನ 28 ದಿವಸದಲ್ಲಿ ಹೆಂಗಂದ್ರೆ ಇದು ಬಹಳ ಮಹತ್ವದ ತಿಂಗಳ ಇದು. ಪರಮಾತ್ಮ ಅಲ್ಲಾ ತಾಲ ಏನ್ ಮಾಡ್ತಾನಂದ್ರೆ ಎಲ್ಲಾ ಬಾಗಿಲುಗಳು ಬಿಚ್ಚಿರ್ತಾನ. ಬರ್ರಿ 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 ಅಂತ ಕರಿತಾನ. ಈ ತಿಂಗಳಲ್ಲಿ ನಾವು ಬಹಳಷ್ಟು ಪ್ರಾರ್ಥನೆ ಮಾಡ್ಬೇಕು, ನಮಾಜಿ ಮಾಡ್ಬೇಕು, ಹಂಗ ಸೈರಿ ಮಾಡ್ಬೇಕು, ರೋಜಾ ಮಾಡಿ ಈ ಬರ್ರಿ. ನಾಳೆ ಇವತ್ತೇ ಸ್ಟಾರ್ಟ್ ಮಾಡ್ಬಿಡ್ರಿ. ಇವತ್ತೆಲ್ಲ ಫ್ರೆಶ್ ಅಪ್ ಆಗಿ ನಾಳೆ ಬೆಳಿಗ್ಗೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನೀವು ಏನು ಗೊತ್ತಾಗಿಲ್ಲ ಅಂದ್ರೆ ನಾನು ತಲೆ ನಂಬರ್ ಹಾಕ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಬರ್ರಿ. ಬಂದು ಸೈರಿ ಮಾಡ್ರಿ. ನಿಮ್ ದೋಸ್ತರಿಗೆ ಕರ್ಕೊಂಡ್ ಬಂದು ಸೈರಿ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಂ ವಲೈಕುಂ.